Praise the Lord. ದೇವರಿಗೆ ಸ್ತೋತ್ರ. Today we welcome you to the special program of Word of Life. ವಿಶೇಷವಾದ ಕಾರ್ಯಕ್ರಮಗೋಸ್ಕರ ನಿಮಗೆ ಆಹ್ವಾನಿಸುತ್ತೇವೆ. So even as we are in the presence of God, ನಾವು ದೇವರ ಪ್ರಸನ್ನತೆಯಲ್ಲಿ ಇರುವಾಗ let's bow our head and invite God in our midst. ನಮ್ಮನ್ನು ನಾವು ದೇವರ ಮುಂದೆ ತಗ್ಗಿಸಿಕೊಂಡು ದೇವರನ್ನು ಆಹ್ವಾನಿಸಿಕೊಳ್ಳೋಣ. Because if Jesus is not here, ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಇಲ್ಲದೆ ಹೋದರೆ nothing will go right in our life. ಯಾವುದೇ ಸಂಗತಿಗಳು ಸರಿಯಾಗಿ ಹೋಗುವುದಿಲ್ಲ. We need His presence. ಆತನ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಬೇಕು. Let's pray and invite Jesus. ನಾವು ಪ್ರಾರ್ಥನೆ ಮಾಡಿ ಆತನ ಸ್ವೀಕಾರ ಮಾಡಿಕೊಳ್ಳೋಣ. Loving Heavenly Father, ಪರಲೋಕದ ಪ್ರಿಯ ತಂದೆ, Lord, your word says, ನಿನ್ನ ವಾಕ್ಯ ಹೇಳ್ತದೆ, where 2 or 3 gathers in my name, ಎಲ್ಲಿ 2-3 ನಿನ್ನ ಹೆಸರಿನಲ್ಲಿ I am in their midst. Your word ಅವರ says. ಮಧ್ಯದಲ್ಲಿ ನೀ ಇದ್ದೀ ಸ್ವಾಮಿ. Today, Lord, ನಿಜವಾಗಿ ದೇವರೇ, we are inviting you, Lord. ನಿನ್ನನ್ನು ನಾವು ಆಹ್ವಾನಿಸುತ್ತೇವೆ. Lord, today ಈ ದಿನ ದೇವರೇ, we look to your mighty presence, O God. ನಿನ್ನ ಬಲವಾದ ಪ್ರಸನ್ನತೆ ನಾವು ನೋಡುತ್ತೇವೆ ಸ್ವಾಮಿ. Lord, touch your people. ನಿನ್ನ ಮಕ್ಕಳನ್ನು ಕರ್ತನ ಮುಟ್ಟು ಸ್ವಾಮಿ. Let every word bear fruit in their life. ಪ್ರತಿ ಒಂದು ವಾಕ್ಯವು ಅವರ ಜೀವಿತದಲ್ಲಿ ಫಲ ತರಲಿ ಸ್ವಾಮಿ. Lord, let every word be rooted in their hearts, O God. ಎಲ್ಲ ವಾಕ್ಯವು ಅವರ ಜೀವಿತದಲ್ಲಿ ಬಿತ್ತಲ್ಪಡಲಿ ಸ್ವಾಮಿ. Let them be delivered from every harm and danger. ಎಲ್ಲ ಕಷ್ಟ ತೊಂದರೆಗಳಿಂದ ಅವರು ಬಿಡುಗಡೆ ಹೊಂದಲಿ ಸ್ವಾಮಿ. Lord, and no weapon formed against us shall ever prosper. ಅವರ ವಿರುದ್ಧವಾಗಿ ಬರುವ ಯಾವ ಆಯುಧ ಜಯಿಸಲಾರದು ಸ್ವಾಮಿ. Because you are in control of our life. ನೀವು ಎಲ್ಲ ಪರಿಸ್ಥಿತಿಗಳ ಮೇಲೆ ಅವರನ್ನು ಹತೋಟಿ We ತೆಗೆದುಕೊಳ್ಳಿ. thank you, Lord, for your presence. ಎಲ್ಲ ಪರಿಸ್ಥಿತಿಗೋಸ್ಕರ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. Today we commit everything into your control. ಎಲ್ಲವನ್ನು ನಿನ್ನ ಹತೋಟಿಗೆ ತರುತ್ತೇವೆ ಸ್ವಾಮಿ. Bless your people. ನಿನ್ನ ಜನರನ್ನು ಆಶೀರ್ವದಿಸು In ಕರ್ತನೇ. Jesus' name. ಯೇಸುವಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ. Amen. ಆಮೆನ್. Hallelujah. ಆಮೆನ್. God bless you people. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. Even today, as you're listening to the word of God, ಈ ದಿನ ನೀವು ದೇವರ ವಾಕ್ಯವನ್ನು ಕೇಳುವಾಗ there will be tremendous transformation in your life. ನಿಜವಾದ ಒಂದು ರೂಪಾಂತರ ನಿಮ್ಮ ಜೀವನದಲ್ಲಿ ಬರುತ್ತದೆ. Not because I am speaking the word, ನಾವು ಹೇಳ್ತಾ ಇದ್ದೇವೆ ಆ ಕಾರಣವಲ್ಲ, because the presence of God is going to change you. ದೇವರ ಪ್ರಸನ್ನತೆ ನಿಮ್ಮ ಜೀವಿತವನ್ನು ಬದಲಾವಣೆ ಮಾಡುತ್ತದೆ. If God doesn't touch you, nothing is going to happen in your life. ದೇವರು ನಿಮ್ಮನ್ನು ಮುಟ್ಟದೆ ಹೋದರೆ ನಿಮ್ಮ ಜೀವನದಲ್ಲಿ ಯಾವುದು ಬದಲಾವಣೆ Even if I speak this whole day, nothing will happen. ಇಡೀ ದಿನ ನಾನು ಮಾತಾಡೋದಾದ್ರೂ ಕೂಡ But ಏನಾಗುವುದಿಲ್ಲ. 1 second, if God's favor is upon you, ಒಂದು ದೇವರ ದಯೆ ಕನಿಕರ ನಿಮ್ಮ ಮೇಲೆ ಬರುವುದಾದ್ರೆ that will change your entire life. ನಿಮ್ಮ ಪರಿಪೂರ್ಣವಾದ ಜೀವಿತವೇ ಬದಲಾವಣೆ ಹೊಂದುತ್ತದೆ. Amen. ಆಮೆನ್. We live in a world which is so dangerous. ಎಂತ ಒಂದು ಕಠಿಣವಾದ ಜಗತ್ತಿನಲ್ಲಿ ನಾವಿದ್ದೇವೆ. It is so dangerous. You don't know when you go out whether you will be coming home safely. ಮನೆಯಿಂದ ಹೊರಗೆ ಹೋಗುವಾಗ ಹಿಂದಿರುಗಿ ಸುರಕ್ಷಿತವಾಗಿ ಬರುತ್ತಾರೆ ಎಂಬುದಾಗಿ ನಮಗೆ ನಿರೀಕ್ಷೆ ಇಲ್ಲ. But we have an assurance from God. ಆದರೆ ದೇವರಿಂದ ಒಂದು ನಮಗೆ ಒಂದು ದೃಢಪಡಿಸುವಿಕೆ We ಇದೆ. have God's protection. ಆತನ ಒಂದು ಭದ್ರತೆ ನಮಗಿದೆ. No matter whatever dangers we face. ಯಾವುದೇ ಒಂದು ಪರಿಸ್ಥಿತಿಗಳು ನಾವು ಹಾದು ಹೋದ್ರು ಕೂಡ When we are covered by the blood of Jesus, ನಾವು ಯೇಸು ಸ್ವಾಮಿಯ ರಕ್ತದಲ್ಲಿ ನಾವು ನಮ್ಮನ್ನು we ಬಚ್ಚಿಟ್ಟುಕೊಳ್ಳುವಾಗ know for sure that He is protecting us. ಆತ ನಿಜವಾಗಿ ನಮ್ಮನ್ನು ಸಂರಕ್ಷಿಸನಾಗಿದ್ದಾನೆ. Come and see what is the assurance that we have in the Bible. ದೇವ ಸತ್ಯದ ವಾಕ್ಯದ ಮೂಲಕವಾಗಿ ನಮ್ಮ ಜೀವನದಲ್ಲಿರುವ ಒಂದು ದೃಢಪಡಿಸುವಿಕೆ ಏನು? Today we are going to meditate. Really, will God protect us from harm? ದೇವರು ನಿಜವಾಗಿ ನಮ್ಮ ಎಲ್ಲ ತೊಂದರೆಗಳಿಂದ ನಮ್ಮನ್ನು ಕಾಪಾಡಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ ನೋಡಿಕೊಳ್ಳೋಣ. Turn your Bibles with me to Proverbs chapter 1 and verse 33. ಈ ಜ್ಞಾನೋಕ್ತಿಗಳು 1:33 ನಾವು ನೋಡಿಕೊಳ್ಳೋಣ. The Bible says, ಸತ್ಯವೇ ಹೇಳ್ತದೆ, whoever listens to me will live in safety ಯಾರ್ಯಾರು ನನಗೆ ಕಿವಿ ಕೊಡುವವರು ಅವರು ಸುರಕ್ಷಿತವಾಗಿರುವರು, and will be at ease, ಆತನು ಅವರಿಗೆ ಸುರಕ್ಷಿತವಾಗಿರ್ತಾನೆ, without fear of harm. ಅವ್ರಿಗೆ ಯಾವ ಭಯದ ತೊಂದರೆಗಳಿರದೆ. Hallelujah. ಹಲ್ಲೆಲೂಯಾ. The Bible very clearly says, ಸತ್ಯವೇದ ಹೇಳುತ್ತದೆ, it says, whoever listens to him. ಆತನಿಗೆ ಯಾರು ಕಿವಿ ಕೊಡುತ್ತಾರೆ ಆತನ ಕೇಳ್ತಾರೋ. Is God speaking to you? ದೇವರ ಮುಂದೆ ಮಾತಾಡ್ತಾ ಇದ್ದಾನೋ? How? ಯಾವ ರೀತಿಯಾಗಿ? By the word of God. ದೇವರ ವಾಕ್ಯದ ಮೂಲಕವಾಗಿ. Now you are listening the word of God. ನೀವು ವಾಕ್ಯವನ್ನು ಕೇಳ್ತಾ ಇದ್ದೀರಿ. Are you listening every day to the word of God? ಪ್ರತಿ ದಿವಸ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ದೀರೋ? Truly I tell you. ನಿಜವಾಗಿ ಹೇಳುತ್ತೇನೆ. The Bible very clearly says in Proverbs 1:33. ಸತ್ಯವಾದ ಹೇಳ್ತದೆ ಜ್ಞಾನೋಕ್ತಿಗಳು 1:33ರಲ್ಲಿ. Whoever listens to God ಆತನಿಗೆ ಕಿವಿಗೊಡುವವನಾದರೂ will live in safety. ಸ್ವಸ್ಥನಾಗಿರುತ್ತಾನೆ. Amen. ಆಮೆನ್. You will not have any fear of harm. ಯಾವುದೇ ತೊಂದರೆಯ ಕಷ್ಟದ ಅವನಿಗೆ ಚಿಂತೆ ಇರುವುದಿಲ್ಲ. Hallelujah. Would you like to live in safety? ನಿಮಗೆಲ್ಲರೂ ಭದ್ರತೆಯಲ್ಲಿರುವುದು without fear of harm? ಯಾವುದೇ ತೊಂದರೆ ಕಷ್ಟವಿಲ್ಲದೆ ಇರುವುದು. It is very important in these dangerous times. ಈ ಇಂಥ ಕಷ್ಟದ ಸಮಯದಲ್ಲಿ ಇರುವುದು. See, there are violent crime happening all across. ಎಲ್ಲ ಕಡೆ ನೋಡುವಾಗ ಅನೇಕ ತೊಂದರೆಗಳು ಉಂಟಾಗುತ್ತಾ ಇವೆ. You watch in the news what is happening. ನಾವು ಒಂದು ನ್ಯೂಸ್ ನಲ್ಲಿ ನೋಡುವಾಗ ಅನೇಕ ಸಂಗತಿಗಳಾಗ್ತಾ ಇದೆ. You see that there is terrorism, there is tsunami, there is earthquake, all these things that's happening. ಅನೇಕ ಒಂದು ಉಗ್ರಗಾಮಿಗಳ ಸಂಗತಿಗಳು, ಸುನಾಮಿಗಳು ಮತ್ತು ತೊಂದರೆಗಳು
ಆಗುವುದನ್ನು ನೋಡ್ತಾ ಇದ್ದೇವೆ. What does God say? ದೇವರು ಏನು ಹೇಳ್ತಾ ಇದ್ದಾನೆ? God says about his promised protection. ಆತನ ವಾಗ್ದಾನದ ಒಂದು ಸಂರಕ್ಷಣೆ ಬಗ್ಗೆ ಹೇಳ್ತಾ ಇದ್ದಾನೆ. And you have got it right now. ಅದು ನಿಮಗೆ ದೊರಕಿದೆ. What it is? ಆತನ ಯಾವುದು ಆ ಸಂಗತಿ? Just listen to me. ಆತನಿಗೆ ಕಿವಿಗೊಡುವನಾದರೂ. Let's go to the Bible and listen to what God says about being protected by God. ನಾವು ದೇವರ ವಾಕ್ಯದ ಮೂಲಕವಾಗಿ ದೇವರಿಂದ ನಾವು ಸಂರಕ್ಷಿಸಿಕೊಳ್ಳುವುದನ್ನು ನಾವು ಕಳೆದುಕೊಳ್ಳೋಣ. Are you ready for it? ನೀವು ಅದಕ್ಕೆ ಸಿದ್ಧರಾಗಿದ್ದೀರಿ. Psalms 91 verse 9 to 16 we are going to read. ಕೀರ್ತನೆ 91 6-9 ನಾವು ನೋಡುವಾಗ it says, you may have the most high your dwelling. ನೀವು ಎಲ್ಲಕ್ಕಿಂತ ಉನ್ನತವಾದ ಸಂಗತಿಗಳನ್ನು ಹೊಂದಿಕೊಂಡಿದ್ದೀರಿ. Even the Lord who is my refuge. ಆತನೇ ನನ್ನ ಒಂದು ಭದ್ರತೆ ಆಶ್ರಯವಾಗಿದ್ದಾನೆ. Then no harm will befall you. ನನಗೆ ಯಾವ ತೊಂದರೆಗಳು ಆಗುವುದಿಲ್ಲ. No disaster will come near you. ಯಾವ ನಾಶವನ್ನು ಸಂಭವಿಸುವುದು. For he will command his angels concerning you. ಆತನ ತನ್ನ ದೇವದೂತರನ್ನು ಕಳಿಸಿಕೊಟ್ಟು ನಿಮ್ಮನ್ನು ಸಂರಕ್ಷಣೆ ಕಳಿಸ್ತಾನೆ. To guard you in all your ways. ನಿಮಗೆ ಎಲ್ಲಾ ಮಾರ್ಗಗಳಲ್ಲಿ ಸಂರಕ್ಷಿಸುವ ಹಾಗೆ. Verse 12. 12ನೇ ವಾಕ್ಯದಲ್ಲಿ They will lift you up in their hands. ನಿಮ್ಮನ್ನು ಆತನು ತನ್ನ ದೇವದೂತರ ಮೂಲಕವಾಗಿ ಮೇಲೆ ಕೆತ್ತುತ್ತಾರೆ. So that you will not strike your foot against a stone. ನಿಮ್ಮ ಕಾಲು ಬಂಡೆ ಮೇಲೆ ಅದು ತಗಲದಂತೆ. Verse 13. 13ನೇ ವಾಕ್ಯದಲ್ಲಿ You will tread upon the lion and the cobra. ನೀವು ಸಿಂಹಗಳ ಮೇಲೆ ಸರ್ಪಗಳ ಮೇಲೆ ನೀವು ತುಳಿಯಿರಿ. You will trample upon the great lion and serpents. ನೀವು ಸಿಂಹಗಳ ಮತ್ತು ಸರ್ಪಗಳ ಮೇಲೆ ನೀವು ತುಳಿಯಿರಿ. Listen very carefully. ನೀವು ಬಹಳ ಲಕ್ಷ್ಯವಿಟ್ಟು ಕೇಳ್ರಿ. Verse 14. 14ನೇ ವಾಕ್ಯದಲ್ಲಿ Because he loves me, ಆತನು ನನ್ನನ್ನು ಪ್ರೀತಿ ಮಾಡುವುದರ ಆಸಕ್ತರಾಗಿರುವುದರಿಂದ says the Lord, ದೇವರು ಹೇಳ್ತಾ ಇದ್ದಾನೆ, I will rescue him. ಆತನು ನಾನು ರಕ್ಷಿಸುವೆನು. I will protect him. ಆತನು ರಕ್ಷಿಸುವೆನು. For he acknowledges my name. ನನ್ನ ನಾಮವನ್ನು ಅರ್ಥವನ್ನಾಗಿರುವುದರಿಂದ. Verse 15. 15ನೇ ವಾಕ್ಯದಲ್ಲಿ He will call upon me, ಆತನನ್ನು ಕರೆಯುವಾಗ and I will answer him. ನಾನು ಆತನಿಗೆ ಉತ್ತರ I will ದಯಪಾಲಿಸುವೆನು. be with him in trouble. ಆತನ ಎಲ್ಲಾ ಕಷ್ಟದಲ್ಲಿ I will deliver him and honor him. ಆತನನ್ನು ನಾನು ಎಲ್ಲಾ ಕಷ್ಟದಿಂದ ಬಿಡುಗಡೆ ಮಾಡಿ ಆತನ ಗೌರವಿಸಿ ಆತನ ಮೇಲೆ ಕೆತ್ತುವೆನು. Verse 16 says, 16ನೇ with ವಾಕ್ಯದಲ್ಲಿ long life will I satisfy him and show him my salvation. ಆತನಿಗೆ ದೀರ್ಘಾಯುಷ್ಯವನ್ನು ಕೊಟ್ಟು ತೃಪ್ತಿಪಡಿಸಿ ಆತನ ಬಲಪಡಿಸಿ ಆತನ ನಡೆಸುವೆನು. Oh hallelujah. ಓ ಹಲ್ಲೆಲೂಯಾ. These are some of the wonderful promises of God's protection. ದೇವರ ಒಂದು ಭದ್ರತೆಯ ಒಂದು ವಾಗ್ದಾನಗಳಾಗಿವೆ. It says that no harm will befall you. ಯಾವ ತೊಂದರೆಗಳು ಅಪಘಾತಗಳು ನಿಮಗೆ ಉಂಟಾಗದು. No disaster will come upon ಯಾವ you. ನಾಶನೂ ನಿಮ್ಮ ಮೇಲೆ ಬರದು. His angels will safeguard you. ಆತನ ದೇವದೂತರು ಕಳಿಸಿ ನಿಮ್ಮನ್ನು ರಕ್ಷಿಸುವನು. You will be safe from the lions, from the cobra and the serpents. ನೀವು ಸಿಂಹಗಳ ಮೇಲೆ ಸರ್ಪಗಳ ಮೇಲೆ ಎಲ್ಲದರ ಮೇಲೆ ನೀವು ತುಳಿದು ಮುನ್ನಡೆಯುವಿರಿ. And it says that God will rescue you. ಆತನು ನಿಮ್ಮನ್ನು ರಕ್ಷಿಸುವನು. It says that God will protect you and be with you in trouble. ಆತ ನಿಮಗೆ ಎಲ್ಲಾ ನಾಶನದಿಂದ ನಿಮ್ಮನ್ನು ಕಾಪಾಡುವನು ಮತ್ತು ನಿಮ್ಮೊಂದಿಗೆ ಇರುವನು. And it says that God will deliver you. ಆತ ನಿಮಗೆ ಬಿಡುಗಡೆ ಮಾಡಿ ಮುನ್ನಡೆಸುತ್ತಾನೆ. Why? ಯಾಕೆ? What will secure God's protection for you? ಯಾವ ಭದ್ರತೆ ನಿಮ್ಮ ಮೇಲೆ ಹೇಗೆ ಬರುತ್ತದೆ? Why all this happens? ಯಾಕೆ ಈ ಸಂಗತಿಗಳು ಉಂಟಾಗುತ್ತದೆ? The Bible very clearly says, ಸತ್ಯವೇದ ಸರಳವಾಗಿ ಹೇಳುತ್ತದೆ. the first thing is, ಮೊದಲನೇದಾಗಿ make the most high your dwelling, your refuge. The most high God, your dwelling and your refuge. ಪರಾತ್ಪರನ ಮೊರೆ ಹೊಕ್ಕಿರುವ ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. That is what you need to do. ನಾವು ಅದನ್ನು ಮಾಡಬೇಕಾಗಿದೆ. Your dwelling should be in the most high. You should always dwell and find your refuge in God. ಪರಾತ್ಪರನ ಮೊರೆ ಹೊಕ್ಕಿರಬೇಕು ನಾವು, ಆವಾಗಲೇ ನಮಗೆ ಸುರಕ್ಷಿತವಾಗಿರುತ್ತೇವೆ. And secondly, ಎರಡನೇದಾಗಿ because he loves me, ಆತನು ನಾವು ಪ್ರೀತಿ ಮಾಡುವುದರಿಂದ he says, I will rescue him. ಆತನು ನಾವು ಅರ್ಥವರಾಗಿ ನಮ್ಮನ್ನು ಆತನು ರಕ್ಷಿಸ್ತಾನೆ. That means God is telling that your love should be for the Lord, and then you will see that God will rescue you. ನಾವು ಆತನ ಪ್ರೀತಿಸುವುದರಿಂದ ನಮಗೆ ಆತನು ರಕ್ಷಿಸ್ತಾನೆ. Hallelujah. Hallelujah. These are the main aspects where you will find safety. I tell you today, when your children are going out of the home, you don't know with whom they are mingling, what is their habits, and what is happening to them. ಅವರು ನಿಮ್ಮ ಶಾಲೆಗೆ ಅಥವಾ ಹೊರಗೆ ಹೋಗ್ತಿರುವಾಗ ಅವ್ರು ಯಾರೊಂದಿಗೆ ಅನ್ಯೋನ್ಯತೆಯನ್ನು ಮಾಡ್ತಾ ಇದ್ದಾರೆ, ಯಾರೊಂದಿಗೆ ಅವ್ರು ಕೂಡಿ ಬರ್ತಾ ಇದ್ದಾರೆ, ಅವ್ರು ಯಾವ ಸಂಗತಿಗಳು ಮಾಡ್ತಾ ಇದ್ದಾರೆ ನಿಮ್ಗೆ ಗೊತ್ತಿಲ್ಲ. You have no safety for your children. ನಿಮ್ಮ ಮಕ್ಕಳಿಗೆ ಯಾವ ಭದ್ರತೆ ಇಲ್ಲ. I tell you, recently I read in a newspaper, ಈಗಲೇ ನಾನು ವಾರ್ತೆ ಪತ್ರಿಕೆಯಲ್ಲಿ ನೋಡಿದೆ. 4 of the boys, 4 ಮಕ್ಕಳು they disobeyed parents. ತಂದೆ ತಾಯಿಯನ್ನು They took the car and went out. ಕಾರ್ ತೆಗೆದುಕೊಂಡು ಹೋಗಿ They met with an accident. ಅವರು ಆಕ್ಸಿಡೆಂಟ್ಗೆ ಅಪಘಾತಕ್ಕೆ ಈಡಾದರು. 3 of the boys were on the spot killed. 3 ಮಂದಿ ಮಕ್ಕಳು ಅದೇ ಸಮಯದಲ್ಲಿ ಮರಣ ಹೊಂದಿರು. On the spot they died. ಅದೇ ಸಮಯದಲ್ಲಿ ಅವರು ಮೃತ್ಯುರಾದರು. One boy became serious and was in ICU. ಒಬ್ಬನು ಬಹಳ ಸೀರಿಯಸ್ ಆಗಿ ಆತನು ICU ಅಲ್ಲಿ ಇದ್ದನು. Why we don't have the safety? ಯಾಕೆ ಅವರಿಗೆ ಭದ್ರತೆ ಇಲ್ಲ? Because we don't have that love for God. ನಮಗೆ ದೇವರ ಮೇಲೆ ಪ್ರೀತಿ ಇರೋದೇ ಕಾರಣ. Because we don't have the most high God as our dwelling. ಪರಾತ್ಪರನ ಮೊರೆ ಹೊಕ್ಕದೇ ಇರೋದ ಕಾರಣ. I tell you people, ನಿಮಗೆ ಹೇಳ್ತೇವೆ ಮಕ್ಕಳು, today
Today maybe you may be seeing your children smoking, drinking, in drugs and all other addictive things. ಮಕ್ಕಳು ಕುಡಿಯುವುದು ಮತ್ತೆ ಡ್ರಗ್ಸ್ ತೆಗೆದುಕೊಳ್ಳುವುದು, ಅವರು ಅನೇಕ ಧೂಮಪಾನ ಮಾಡೋ ಸಂಗತಿಗಳನ್ನು ನೋಡ್ತಾ ಇರಬಹುದು. You have no safety for your children. ನಿಮ್ಮ ಮಕ್ಕಳಿಗೆ ಭದ್ರತೆ ಇಲ್ಲ. You don't know what is happening in their life. ಅವ್ರ ಜೀವನದಲ್ಲಿ ಯಾವ ಸಂಗತಿಗಳು ಆಗ್ತಾ ಇದೆ ನಿಮ್ಗೆ ಗೊತ್ತಿಲ್ಲ. But do you want God to change your children's life? ದೇವರು ಅವರ ಜೀವಿತವನ್ನು ಬದಲಾಯಿಸೋದು ನಿಮಗೆ ಚಿತ್ತವಾಗಿದೆಯೋ? I tell you, ನಿಮಗೆ ಹೇಳ್ತೇನೆ, God is ready to do it. ದೇವರು ಅದನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. Let me tell you what happened to my own son. ಸ್ವಂತ ಮಗನಿಗೆ ಏನಾಗಿತ್ತು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. Every time we used to tell him, son, be careful with whom you mingle, what you are doing, don't join with bad company. ಮಗನೇ ಸುರಕ್ಷಿತನಾಗಿರು, ಬೇಡವಾದ ಸ್ನೇಹಿತರೊಂದಿಗೆ ಇರಬೇಡ ಎಂಬುದಾಗಿ ಎಷ್ಟು ಹೇಳಿದ್ರು. But he never listened. ಅವರು ಯಾವಾಗಲೂ ಕೇಳಲಿಲ್ಲ. Always he wanted friends and friends and friends. ಎಲ್ಲ ಸಮಯದಲ್ಲಿ ಅವನಿಗೆ ಗೆಳೆಯರು ಬೇಕಾಗಿದ್ರು. You know what happened to him? ಅವಾಗ ಏನಾಯ್ತು ಗೊತ್ತಾ? Because we were only trusting God and we said, God, we have left our son into your hands. ನಾವು ಯಾವಾಗಲೂ ದೇವರಲ್ಲಿ ನಾವು ದೃಢವಾಗಿದ್ದು ನಿನ್ನ ಕೈಯಲ್ಲಿ ಕೊಟ್ಟಿದ್ದೇವೆ ಎಂಬುದಾಗಿ ಹೇಳಿದ್ವಿ. One day he disobeyed us. ಆತನು ಇವರಿಗೆ ವಿಧಿಯಾನದ. We have a two-wheeler. ಅವರ ಹತ್ರ ಬೈಕ್ ಇತ್ತು. And he wanted to take that. ಅಂತ ತೆಗೆದುಕೊಳ್ಳಿಕ್ಕೆ ಬಯಸ್ತಾ ಇದ್ದ. But we did not give it. ಆತನಿಗೆ ಕೊಡ್ಲಿಲ್ಲ. With that anger he went to his friend's house. He took their two-wheeler. ಆತನ ಆ ಶಿಟ್ನಲ್ಲಿ ಆ ಗೆಳೆಯನ ಮನೆಗೆ ಹೋಗಿ ಆತನ ವೆಹಿಕಲ್ ತಗೊಂಡ. And he was going with a speed of 60s. 60 ಸ್ಪೀಡ್ ಅಲ್ಲಿ ಆತನ ಹೋಗ್ತಿರುವಾಗ, he was just going, ಆತನ ಹೋಗ್ತಿರುವಾಗ, and he just turned. ಆತನ ಜಸ್ಟ್ ಆತನ ಟರ್ನ್ ಮಾಡುವಾಗ, as soon as he turned, ಟರ್ನ್ ಆಗುವಾಗ, the black wheel came in the front and he fell down. ಹಿಂದಿನ ಒಂದು ವೀಲ್ ಮುಂದೆ ಬಂದು ಆತನ ಬಿದ್ಬಿಟ್ಟ. And he fractured his right wrist. ರಿಸ್ಟ್ ಅಲ್ಲಿ ಕೈಗೆ ಅಪಘಾತವಾಯಿತು. And he heard a voice saying to him, ಅವನಿಗೆ ಒಂದು ಸ್ವರ ಕೇಳಿತು ಗೊತ್ತಾ ನಿಮಗೆ? He said, my son, it is I who did this because of your disobedience. He heard the voice of God. ಅವಿಧೇಯತೆಯಿಂದ ನಾನು ಇದನ್ನು ಮಾಡಿದ್ದೇನೆ ಎಂಬುದಾಗಿ ಆತನಿಗೆ ಸ್ವರ ಕೇಳಿಸ್ತು. And from that day, ಆ ದಿನದಿಂದ my son ಇವರ ಮಗನು gave his life completely to Jesus. ಪರಿಪೂರ್ಣವಾಗಿ ದೇವರಿಗೆ ತನ್ನ ಜೀವಿತವನ್ನು ಒಪ್ಪಿಸಿಕೊಟ್ಟ. And now ಈಗ he is closer to God. He worships God and he cries when any situation, he thinks about his past things and he cries before God. ಆತನ ಪರಿಸ್ಥಿತಿಗಳು ನೋಡಿ ಆತನೆಲ್ಲ ಸಂಗತಿಗಳಿಗೋಸ್ಕರ ದೇವರಿಗೆ ಇನ್ನೂ ಹತ್ತಿರವಾಗಿ ಪ್ರಾರ್ಥನೆಯನ್ನು ಆರಾಧನೆಯನ್ನು ಕಣ್ಣೀರಿಂದ ಆತನ ದೇವರ ಹತ್ತಿರ ಹೋಗ್ತಾನೆ. You know why I am telling you this? ಯಾಕೆ ಇದನ್ನ ಹೇಳ್ತಾ ಇದ್ದೇನೆ? You have safety. ನಿಮಗೆ ಭದ್ರತೆ ಇದೆ. How? ಯಾವ ರೀತಿಯಾಗಿ? If you have the most high God as your dwelling. ನಿಮ್ಮ ಜೀವನದಲ್ಲಿ ಪರಸ್ಪರ ಮೊರೆ ಹೊಕ್ಕೋರು ಮಾತ್ರ ಆತನಿಗೆ ಪ್ರೀತಿ ಮಾಡುವವರು. And if you love him, ಆತನ ಹೆಚ್ಚಾಗಿ ಪ್ರೀತಿ ಮಾಡುವಾಗ he will rescue them. ಆತ ನಮ್ಮ ಎಲ್ಲಾ ತೊಂದರೆಯಿಂದ ನಮಗೆ ಪಾರು ಮಾಡುತ್ತಾನೆ. Hallelujah. Hallelujah. That is what rescued my son. ಅದೇ ನಮ್ಮ ಮಗನನ್ನು ರಕ್ಷಿಸಿತು. Just imagine when he fell down, if a bus would have gone on him. ಆತನ ಬಿದ್ದಿರುವಾಗ ಒಂದು ಯಾವ್ದು ಬಸ್ ಏನಾದರೂ ಹೋಗಿದ್ರೆ his life would have been finished. ಆತನ ಜೀವಿತ ಮುಗಿದು ಹೋಗ್ತಾ ಇತ್ತು. Where his life would have been ended. ಆತನ ಜೀವಿತ ಎಲ್ಲಿ ಮುಗಿದು ಹೋಗ್ತಾ ಇತ್ತು? In hell. ನರಕದಲ್ಲಿ. But I tell you, God has a plan and a purpose in everybody's life. ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಉದ್ದೇಶ, ಒಂದು ಚಿತ್ತ ದೇವರದಿದೆ. He has a plan in my son's life. ಇವರ ಮಗನ ಜೀವನದಲ್ಲಿ ಕೂಡ ಒಂದು ಉದ್ದೇಶವಿದೆ. And I know my son will become a mighty preacher for the glory of God. ಒಂದು ಬಲವಾದ ಒಂದು ಸೇವಕನಾಗಿ ದೇವರ ಸೇವೆಗೋಸ್ಕರ ಆತನ ಉಪಯೋಗ ಆಗ್ತಾನೆ ಅಂತ ಅವ್ರಿಗೆ ಮನಸ್ಸಿದೆ. Hallelujah. Hallelujah. I tell you people today, if your children are disobedient, are you as parents seeking God and making God your most high dwelling? ನಿಮ್ಮ ಮಕ್ಕಳು ದೇವರಿಗೆ ಅವಿಧೇಯರಾಗಿದ್ರೆ ನೀವು ದೇವರ ಆಶ್ರಯಕ್ಕೆ ನೀವು ಬರ್ತಾ ಇದ್ದೀರೋ, ದೇವರನ್ನು ನೋಡ್ತಾ ಇದ್ದೀರೋ? Do you love God? ನೀವು ದೇವರ ಪ್ರೀತಿ ಮಾಡ್ತಾ ಇದ್ದೀರೋ? I tell you people, ನಾನು ನಿಮಗೆ ಹೇಳ್ತೇನೆ, the Bible very clearly says, ದೇವರ ವಾಕ್ಯ ಹೇಳ್ತದೆ, He will protect them. ಆತನು ನಮ್ಮನ್ನು ರಕ್ಷಿಸುವನು. When? ಯಾವಾಗ? For we who acknowledge the name of Jesus. ನಾವು ದೇವರ ನಾಮವನ್ನು ಅರ್ಥವರಾಗಿರುವುದರಿಂದ, when we acknowledge the name of Jesus, ಯೇಸುವಿನ ಹೆಸರು ನಮಗೆ ಅರ್ಥವರಾಗಿರುವುದರಿಂದ, He will protect us. ನಮ್ಮನ್ನು ಆತನು ರಕ್ಷಿಸುವವನಾಗಿದ್ದಾನೆ. And the Bible says, ಮತ್ತೆ ಸತ್ಯವೇದ ಹೇಳುತ್ತದೆ, when we call upon Him, ನಾವು ಆತನಿಗೆ ನಾವು ಕರೆಯುವಾಗ He will answer. ಆತನು ನಮಗೆ ಉತ್ತರ ಕೊಡುವಾತನು. My dear people, ನನ್ನ ಪ್ರಿಯ ಜನರೇ, call out to God. ದೇವರಿಗೆ ಕರೆಯಿರಿ. Ask God for the safety of our children. ಆತನ ಒಂದು ನಮಗೆ ಭದ್ರತೆಯನ್ನು ನಾವು ಬೇಡಿಕೊಳ್ಳೋಣ. I tell you, ನಾವು ಕೇಳಿಕೊಳ್ಳೋಣ. Psalm 34 and verse 7 says, ಕೀರ್ತನೆ 34:7 ಹೇಳ್ತದೆ, the angel of the Lord encamps around those who fear Him. ಆತನಿಗೆ ಭಯಪಡೋರಿಗೆ ದೇವದೂತರ ಕಾವಲು ಇರುತ್ತದೆ ಎಂಬುದಾಗಿ. And He will deliver them. ಆತನು ಅವರನ್ನು ಬಿಡುಗಡೆ ಮಾಡುತ್ತಾನೆ. Hallelujah. Hallelujah. Fear the Lord. ದೇವರನ್ನು ಭಯಪಡ್ರಿ. Fear the Lord. ದೇವರಿಗೆ ಭಯಪಡ್ರಿ. That is what God asks from us. ಅದೇ ದೇವರ ಚಿತ್ತವಾಗಿದೆ. It will bring His angels to our defense. ನಮಗೋಸ್ಕರ ಆತನ ದೇವದೂತರ ಕಳಿಸಿ ನಮ್ಮನ್ನು ರಕ್ಷಿಸುತ್ತಾನೆ. It will provide a refuge for our children. ನಮಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಆಶ್ರಯವನ್ನು ಕೊಡುತ್ತಾನೆ. I tell you people,
ನಾನು ನಿಮಗೆ ಹೇಳ್ತೇನೆ, For the Lord God is a sun and shield to us. ನಮಗೆ ಆತನೇ ನಮಗೆ ಸೂರ್ಯನು ಮತ್ತು ನಮಗೆ ಆತನ The ಭದ್ರತೆಯಾಗಿದ್ದಾನೆ. Lord bestows favor and honor for us. ನಮಗೆ ಗೌರವವನ್ನು ರಕ್ಷಣೆಯನ್ನು ಆತನು ಕೊಡುವ And ಆತನಾಗಿದ್ದಾನೆ. you know one more thing? ಮುಂದೆ ಒಂದ್ ಸಂಗತಿ ಏನು ಗೊತ್ತಾ? No good thing does he withhold from those who walk is blameless. ಯಾರು ಆತನಿಗೆ ಒಂದು ನಿಷ್ಕಳಂಕವಾಗಿ ನಡೀತಾರೆ ಅವರಿಂದ ಯಾವುದೇ ಆಶೀರ್ವಾದನ ಆತನ ಹಿಡಿದುಕೊಳ್ಳಲಿಲ್ಲ, ಆತನ ಅದು ಬಿಡುಗಡೆ ಮಾಡುವನಾಗಿರ್ತಾನೆ. Hallelujah. Hallelujah. When we walk blamelessly, ನಾವು ಯಾವಾಗ ನಾವು ಶುದ್ಧರಾಗಿ ನಡೆದುಕೊಳ್ಳುತ್ತೇವೆ, he gives us all good things. ಆತನ ಎಲ್ಲಾ ಒಳ್ಳೆಯ ಸಂಗತಿಗಳು ನಮ್ಗೆ ಕೊಡುತ್ತಾನೆ. Walk blamelessly, people. ಆತನು ಶುದ್ಧ ಜನರಿಗೆ ಬಹಳ ಇಷ್ಟ. Walk upright before the Lord. ನೀತಿವಂತರಾಗಿ ಆತನ ಮುಂದೆ ನಡೆಯಿರಿ. God will be a shield to you. ಆತನ ದೇವರು ನಿಮಗೆ ಎಲ್ಲಕ್ಕೂ ಆತನ ಆಶ್ರಯವಾಗಿರ್ತಾನೆ. No harm befalls the righteous. ನೀತಿವಂತರಿಗೆ ಯಾವ ತೊಂದರೆಗಳು ಉಂಟಾಗುವುದಿಲ್ಲ. Hallelujah. Hallelujah. Proverbs chapter 16 and verse 7 says, ಜ್ಞಾನೋಕ್ತಿಗಳು 16:7 ಹೇಳ್ತದೆ, when a man's ways are pleasing to the Lord, ಯಾವ ಮನುಷ್ಯರ ನಡವಳಿಕೆ ದೇವರಿಗೆ ಮೆಚ್ಚುಗೆ ಆಗುತ್ತದೆಯೋ, this is beautiful. ಅದು ಬಹಳ ಅದ್ಭುತ. He makes even his enemies to live at peace with him. ದೇವರು ಮನುಷ್ಯರ ನಡವಳಿಕೆಯನ್ನು ಮೆಚ್ಚಿದರೆ ಶತ್ರುಗಳನ್ನು ಮಿತ್ರನಾಗಿ ಮಾಡುತ್ತಾನೆ ಎಂಬುದಾಗಿ ನಾವು ನೋಡುತ್ತೇವೆ. I tell you, when your ways are pleasing to God, ನಮ್ಮ ಮಾರ್ಗಗಳು ದೇವರಿಗೆ ಮೆಚ್ಚುಗೆ ಉಳ್ಳದಾದ್ರೆ enemies will live at peace with you. ಶತ್ರುಗಳು ಮಿತ್ರನಾಗಿ ಅವ್ರ ಸಮಾಧಾನದಿಂದ ಇರುವ ಹಾಗೆ ಮಾಡುತ್ತಾನೆ. Oh, thank you, Jesus. ಓ, ನಿಜವಾಗಿ ವಂದನೆ ದೇವರೇ. Remember ನೆನಪು ಮಾಡಿಕೊಳ್ಳ್ರಿ, that when you read about terrorism, when you read about earthquake, when you read about something in the newspaper, ಅನೇಕ ಉಗ್ರ ಸಂಗತಿಗಳನ್ನು ಮತ್ತು ಸುನಾಮಿಗಳ ವಿಷಯದಲ್ಲಿ ನಾವು ನೋಡುವಾಗ God will safeguard you even in the midst of your enemies. ಇಂಥ ಎಲ್ಲಾ ಪರಿಸ್ಥಿತಿಗಳ ವೈರಿಗಳ ಮಧ್ಯದಲ್ಲಿ ಕೂಡ ದೇವರು ನಿಮ್ಮನ್ನು ರಕ್ಷಿಸುತ್ತಾನೆ. Let devil bring anything against you, ಸೈತಾನ ಯಾವ ಸಂಗತಿಗಳು ನಿಮ್ಮ ಜೀವಿತದಲ್ಲಿ ತಂದರೂ ಕೂಡ no harm will befall you. ಯಾವ ಸಂಗತಿಗಳು ಯಾವ ತೊಂದರೆಗಳು ನಿಮ್ಗೆ ಉಂಟಾಗುವುದಿಲ್ಲ. I tell you, God is there to protect you. ದೇವರು ನಿಮ್ಮನ್ನು ರಕ್ಷಿಸಲಿಕ್ಕೆ ಸಿದ್ಧರಾಗಿದ್ದಾನೆ. Proverbs 18:10 says, ಜ್ಞಾನೋಕ್ತಿಗಳು 18:10 the name of the Lord is a strong tower. ಕರ್ತನ ನಾಮ ಬಲವಾದ ಬುರ್ಜಾಗಿದೆ. Run to the name of God. ನೀತಿವಂತನ ಅದರಲ್ಲಿ ಹೋಗಿ ಸುರಕ್ಷಿತನಾಗಿರುವನು. Run to the name of ಅದರಲ್ಲಿ God. ನಾವು ಹೋಗಿ ಸುರಕ್ಷಿತವಾಗಬೇಕು. I tell you, there is victory. ಆತನಲ್ಲಿ ಜಯವಿದೆ. There is no other name so powerful on our behalf. ಯಾವ ಹೆಸರಿನಲ್ಲಿ ಇಷ್ಟು ಶಕ್ತಿ ಇಲ್ಲ. God will safeguard us from all the evil that is against us. ದೇವರು ನಮ್ಮ ವಿರುದ್ಧವಾಗಿ ಬರೋ ಎಲ್ಲಾ ತೊಂದರೆಗಳಿಂದ, ಈಡಿನಿಂದ, ಕೇಡಿನಿಂದ ನಮಗೆ ರಕ್ಷಿಸುವನು. Make sure you have entered into the relationship with Jesus Christ through his blood. ಯೇಸು ಸ್ವಾಮಿಯೊಂದಿಗೆ ನಾವು ಅನ್ಯೋನ್ಯತೆ ಯೇಸು ಸ್ವಾಮಿ ರಕ್ತದ ಮೂಲಕ ತಂದೆ ದೇವರೊಂದಿಗೆ ನಾವು ಹೊಂದಿಕೊಂಡಿದ್ದೇವೆ. The Bible says in Exodus chapter 12 verse 12 to 13. ಒಂದು ವಿಮೋಚನ ಕಂಡ 12ನೇ ಅಧ್ಯಾಯ 12-13 ವಾಕ್ಯದಲ್ಲಿ ನೋಡುವಾಗ, on that same night ಅದೇ ರಾತ್ರಿಯಲ್ಲಿ I will pass through Egypt and strike down every firstborn. ಐಗುಪ್ತ ದೇಶದಿಂದ ನಾನು ಮರಣದೂತನ ಮೂಲಕವಾಗಿ ಅಲ್ಲಿ ಹೋಗುತ್ತೇನೆ, both men and animal, ಮನುಷ್ಯರು ಮತ್ತು ಪ್ರಾಣಿಗಳ and ಮಧ್ಯೆ. I will judge on all the gods of Egypt. ಎಲ್ಲಾ ಐಗುಪ್ತ ದೇವರುಗಳ ಮೇಲೆ ನಾನು ಒಂದು ನ್ಯಾಯ ತೀರ್ಪು ತರುತ್ತೇನೆ. But the blood will be a sign for you on the houses where you are. ನೀವಿರುವ ಸ್ಥಳದಲ್ಲಿ ರಕ್ತದ ಒಂದು ಬಿರುದು ಆಗಿರುತ್ತದೆ. When I see the blood, ನಾನು ರಕ್ತ ನೋಡುವಾಗ I will pass over you. ನಾನು ಅದನ್ನ ಸ್ಥಳವನ್ನು ಬಿಟ್ಟು ಮುಂದೆ No ಹೋಗುತ್ತೇನೆ. destructive plague will touch you when I strike Egypt. ಯಾವ ನಾಶ, ಯಾವ ಅನಾರೋಗ್ಯ ನಿಮ್ಗೆ ಉಂಟಾಗುವುದಿಲ್ಲ. I tell you, people, ನಾನು ನಿಮಗೆ ಹೇಳ್ತೇನೆ, when you have the blood of Jesus ಯೇಸು ಸ್ವಾಮಿ Christ, ರಕ್ತನ ಮೇಲಿರುವಾಗ nothing will touch you. ಯಾವ ಸಂಗತಿಗಳನ್ನು ಮುಟ್ಲಿಕ್ಕೆ The ಸಾಧ್ಯವಿಲ್ಲ. devil cannot touch you ಸೈತಾನ್ ಮುಟ್ಲಿಕ್ಕೆ ಸಾಧ್ಯವಿಲ್ಲ. because you have the blood of Jesus Christ. ಯೇಸು ಸ್ವಾಮಿ ರಕ್ತ ನಮ್ಮ ಮೇಲಿದೆ. It can surely safeguard you. ಅದು ನಿಮ್ಮನ್ನು ರಕ್ಷಿಸುವಂತದಾಗಿದೆ. I tell you, God is a powerful God. ಬಲವಾದ ದೇವರಾಗಿದ್ದಾನೆ. God delivers us from trouble. ನಮ್ಮ ಎಲ್ಲ ತೊಂದರೆಗಳಿಂದ ನಮ್ಮನ್ನು ರಕ್ಷಿಸುತ್ತಾನೆ. His protection, His preservation for our life is there on us. ನಮ್ಮ ಆತನ ಸಂರಕ್ಷಣೆ ನಮ್ಮ ಜೀವನದ ಮೇಲೆ ಇದೆ. He always regards us and He is ready to safeguard us. ಆತ ನಮ್ಮ ಎಲ್ಲ ಸಮಯದಲ್ಲಿ ಸಂರಕ್ಷಿಸಲಿಕ್ಕೆ ಶಕ್ತನಾಗಿದ್ದಾನೆ. So what you need to do? ನೀವೇನು ಮಾಡಬೇಕಾಗಿದೆ? Make the Lord your most high dwelling and stay close to Him. Cling to Him and call on the name of God. ನಾವು ಪರಸ್ಪರ ಮೊರೆ ಹೊಕ್ಕು ಆತನ ಆಶ್ರಯ ಹೊಂದಿದವರಾಗಿ ಆತನ ನಾವು ಹುಡುಕೋಣ, ಆತನ ನಾವು ಬೇಡಿಕೊಳ್ಳೋಣ, Love Him. ಆತನ ಪ್ರೀತಿಸೋಣ. Have you said any day, Jesus, I love you? ಯೇಸುವೇ ನಾನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿದ್ರಾ? Many of the husbands, when you tell your wife I love you, they become so happy. ಅನೇಕ ಇಲ್ಲಿರುವ ಪುರುಷರು ತನ್ನ ಹೆಂಡತಿಗೆ ನಾನು ಪ್ರೀತಿಸ್ತೇನೆ ಎಂದು ಹೇಳುವಾಗ ಅವರ ಹೆಂಡತಿ ಎಷ್ಟು ಖುಷಿ ಆಗ್ತಾರೆ. Or if a boyfriend tell the girlfriend I
I love you, they are so happy. ಒಂದು ಹುಡುಗನು ತನ್ನ ಪ್ರಿಯಳಿಗೆ ನಾನು ಪ್ರೀತಿಸ್ತೇನೆ ಅಂತ ಹೇಳುವಾಗ ಎಷ್ಟು ಅವಳು ಸಂತೋಷವಾಗುತ್ತಾಳೆ. How much more happy will our heavenly Father be when we say, I love you, Jesus. ನಾವು ಪರಲೋಕ ತಂದೆಯ ದೇವರಿಗೆ ನಾವು ನಿನ್ನನ್ನು ಪ್ರೀತಿಸ್ತೇವೆ ತಂದೆಯ ದೇವರು ಅಂತ ಹೇಳುವಾಗ ಆತನು ಎಷ್ಟು ಸಂತೋಷ ಪಡುತ್ತಾನೆ. Come on, love him. He is everything for us. ನಾವು ಆತನ ಪ್ರೀತಿಸೋಣ. ಆತನು ನಮಗೆ ಎಲ್ಲಕ್ಕೂ ಆಗಿದ್ದಾನೆ. He is ready to do anything for us. ಆತನು ಎಲ್ಲವೂ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. You know, when you love your parents, ನೀವು ನಿಮ್ಮ ತಂದೆ ತಾಯಿಗಳನ್ನು they are ready ಪ್ರೀತಿಸುವಾಗ to do anything and they are ready to stand by you. ಅವರು ಏನ್ ಮಾಡ್ಲಿಕ್ಕೆ ಶಕ್ತರಾಗಿ ಎಲ್ಲವನ್ನೂ ಮಾಡ್ಲಿಕ್ಕೆ ಶಕ್ತರಾಗಿದ್ದಾರೆ ಮತ್ತು ನಿಮಗೋಸ್ಕರ ಕೊಡ್ಲಿಕ್ಕೆ When you ಶಕ್ತರಾಗಿದ್ದಾರೆ. say, God, I love you, how much more He is ready to safeguard you. ನಾವು ದೇವರಲ್ಲಿ ನಿನ್ನನ್ನು ಪ್ರೀತಿಸ್ತೇವೆ ಅಂತ ಹೇಳುವಾಗ ಆತನು ಎಷ್ಟು ನಮಗೆ ಮಾಡ್ಲಿಕ್ಕೆ ಸಿದ್ಧನಾಗಿದ್ದಾನೆ. Come on, right now, lift your both the hands to heaven and say, Jesus, I love you, Lord. ಎರಡು ಕೈಗಳ ಮೇಲೆತ್ತಿ ದೇವರೇ ಯೇಸುವೇ ನಾನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳಿಕೊಳ್ಳೋಣ. See how much comfort you receive in your heart. ನಾವು ನಮ್ಮ ಹೃದಯದಲ್ಲಿ ಎಷ್ಟು ಸಂತೈಸಿಕೆ ನಾವು ನೋಡಿಕೊಳ್ಳಬಹುದು. Come on, today let's go to God and say, Lord, we find safety in you, and pray and seek God to do more things in our life. ನಾವು ಪ್ರಾರ್ಥನೆ ಮಾಡಿ ದೇವರಲ್ಲಿ ದೇವರ ಅನೇಕ ಸಂಗತಿಗಳು ನಮ್ಮ ಜೀವಿತದಲ್ಲಿ ಮಾಡಬೇಕೆಂಬುದಾಗಿ ನಾವು ಬೇಡಿಕೊಳ್ಳೋಣ. Thank you, loving heavenly Father. ತಂದೆಯ ದೇವರಿಗೆ ವಂದನಿಸುತ್ತೇವೆ. Lord, truly we have not loved you, O God. ನಿಜವಾಗಿ ನಾವು ನಿನ್ನನ್ನು ಪ್ರೀತಿಸಲಿಲ್ಲ ಸ್ವಾಮಿ. But your love has given us everything, O God. ನಿನ್ನ ಪ್ರೀತಿಯು ನಮಗೆ ಎಲ್ಲವನ್ನು ಕೊಟ್ಟಿದೆ. Because of your love that you gave your son today, Lord, we are living in safety, O God. ನೀವು ನಿನ್ನ ಪ್ರಿಯ ಮಗನು ನಮಗೋಸ್ಕರ ಕೊಟ್ಟಿದ್ದಕ್ಕೋಸ್ಕರ ನಾವೆಲ್ಲವನ್ನು ಮಾಡ್ಲಿಕ್ಕೆ ಶಕ್ತರಾಗಿ ನಾವು Thank you, Jesus, for your love. ಯೇಸುವೇ ನಿನ್ನ ಪ್ರೀತಿಗೋಸ್ಕರ ವಂದನೆ ಸ್ವಾಮಿ. Thank you, Lord, for all that you have done to us. ನೀನು ಮಾಡಿದ ಎಲ್ಲಾ ಸಂಗತಿಗಳಿಗೋಸ್ಕರ ನಿನಗೆ ವಂದನೆ ಸ್ವಾಮಿ. Today, Lord, we love you with all our heart, O God. ಎಲ್ಲ ನಮ್ಮ ಹೃದಯದ ಮೂಲಕ ನಾವು ನಿನ್ನ ಪ್ರೀತಿಸ್ತೇವೆ ಯೇಸುವೇ. Bless each one of us. ಇಲ್ಲಿರುವ ಪ್ರತಿಯೊಬ್ಬರು ನಮ್ಮೆಲ್ಲರನ್ನು ಆಶೀರ್ವದಿಸು ಸ್ವಾಮಿ. Help us to live a life pleasing to you. ನಿನ್ನನ್ನು ಮೆಚ್ಚಿಸುವ ಹಾಗೆ ನಾವು ಜೀವನ ಮಾಡುವಂತೆ ನಮಗೆ ಸಹಾಯ ಮಾಡು. Thank you for doing it, O God. ಇದನ್ನು ಮಾಡ್ತೀಯ ಅದಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇವೆ. We give you all the glory. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ. In Jesus' name. ಯೇಸುವಿನ ಬಲವಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ತಂದೆ ದೇವರೇ. Amen. ಆಮೆನ್. Hallelujah. Hallelujah. God bless you and make the Most High God as your dwelling, and you will see safety in your life. ನಿಮ್ಮನ್ನು ದೇವರು ಆಶೀರ್ವದಿಸಲಿ. ದೇವರ ಪರಾತ್ಪರರ ಮೊರೆ ಹೊಕ್ಕು ಆಶ್ರಯವನ್ನು ಹೊಂದಿಕೊಂಡು ಆಶೀರ್ವಾದ ಹೊಂದಿರಿ. God bless you. ದೇವರು ನಿಮ್ಮನ್ನು ಬಲವಾಗಿ ಆಶೀರ್ವದಿಸಲಿ. Amen. ಆಮೆನ್. Come on, people, let's give a wonderful clap offering to Jesus. Father, we thank you, Lord, for this healing. We give you glory, we give you honor. We proclaim it is done and it is finished. In Jesus' name we pray. Amen. Cheer. Both the years. Which year? Which year? Both the years. 27 years. She was deaf with both the ears. 27 वर्षांसाठी दोन्ही कानांनी ते बेरे जाऊन And today the power of God came upon her. Jesus opened her ears. पोट असे देवने दिसून टाका पेटू Hallelujah! Come on, people. Are you all not happy? Shout out, hallelujah! Okay, let's see. Let's check. Can you hear, sister? Yeah. Can you hear, sister? Yeah. Can you hear? Yes. Can you hear? Can you hear? Come on, people. Let's give a wonderful clap offering to Jesus. It is clear. It is clear. You can see who healed this. Who healed this? Did I eat or Jesus healed? Come on, people. Let's give a clap offering to Jesus. For setting your ears to normal, I see. 27 years. Who is coming to you? Your mom is coming? That Jesus has healed her? 27 years. You know? 27 years. You know? How much the suffering the family would have gone. You know, because that one death, if you don't hear, how many people tease outside that you are deaf. But today, look at the cry of the mother. You know, that Jesus is alive. You believe that Jesus is alive? Yes. Hallelujah. Thank you, Lord, Father, for this family. Thank you, Lord, for healing them completely. I proclaim, Lord, protect them, Lord. Every curse in the family be broken. In Jesus' name we pray. Amen. Amen. Lord,
We surrender every glory and honor only to you alone, Jesus. ದೇವರೇ, ಎಲ್ಲ ಮಹಿಮೆ ನಿನಗೆ ಮಾತ್ರ ನಾವು ಸಲ್ಲಿಸೋಣ. Thank you, Lord, for opening the deaf ears and blind eyes, Lord. ಅಪಾಯಗಳನ್ನು ಮತ್ತೆ ಕಿವಿಡಾದ ಕಿವಿಗಳನ್ನು ತೆರೆದಕ್ಕಾಗಿ ಸ್ತೋತ್ರ. Thank you, Lord, for healing every sickness in this place, Lord. ಅಪ್ಪ, ಎಲ್ಲ ರೋಗಗಳನ್ನು ಗುಣ ಮಾಡಿದಕ್ಕಾಗಿ ಸ್ತೋತ್ರ. Lord, we believe, Lord, that you have touched them. And thank you, Lord, for healing them. And thank you, Lord, for every word what has been preached here, Lord. Let it bring an impact in their life, Lord. ಅಪ್ಪ, ಹೌದು ಕರ್ತನೆ, ಅವರು ಕೇಳಿದಂತ ವಾಕ್ಯದಲ್ಲಿ ಅವರ ಜೀವಿತ ಬದಲಾಗಲಿ. ಕರ್ತನೆ ಮಾಡಿದಂತ ಒಂದು ಅದ್ಭುತ ಕಾರ್ಯಗಳಿಗಾಗಿ, ಮಾಡಿದಂತ ಎಲ್ಲ ಕರ್ತನೆ ಸೌಖ್ಯತೆಗಾಗಿ ನಿನಗೆ ಎಲ್ಲ ಮಹಿಮೆಯನ್ನು ಸಲ್ಲಿಸುತ್ತೇವೆ. Today the devil is defeated. ಇವತ್ತು ಸೈತಾನನು ಸೋಲನ್ನು ಒಪ್ಪಿದ್ದಾನೆ. He cannot hold any of your children, Lord. ಅಪ್ಪ, ಯಾವುದೇ ಮಕ್ಕಳನ್ನು ಹಿಡಿದಿಟ್ಟುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. Release your angels along with this people, O God. ಅಪ್ಪ, ನಿನ್ನ ಕಾವಲ ದೂತರ ದಂಡಿಳಿಸಿ ಇವರನ್ನು ರಕ್ಷಿಸು ರಾಜ. Protect them, Lord, from every stronghold of enemy, Lord. ಎಲ್ಲ ಕರ್ತನೆ, ಹೌದು, ಕೇಡುಗಳಿಂದ ನೀನು ಅವರನ್ನು ಸಂರಕ್ಷಿಸು. We give you glory, we give you honor. ನಿನಗೆ ಎಲ್ಲ ಮಹಿಮೆಯನ್ನು ನಾವು ಸಲ್ಲಿಸುತ್ತೇವೆ. In Jesus' mighty name, Lord, we pray. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. Amen. Amen. Let's give a wonderful clap offering to Jesus.